ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಗಾಯ್ಸ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇರೋದು ನಮ್ಮ ಮನೆಯಿಂದ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀನಿ. ಇವತ್ತು ಸ್ಕೂಲ್ಗೆ ಹೋಗ್ಬೇಕು. ಇವತ್ತು ಮಂಡೇ. ನಾನು ಒಂದು 5-6 ದಿನ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಾನು ಸಂಜೆ ಬಂದು ಹೇಳ್ತೀನಿ ಏನು ರೀಸನ್ ಅಂತ. ಒಂದು 4 ಸರ್ಪ್ರೈಸ್ ಏನೋ ಥಿಂಗ್ಸ್ ಇದೆ, ಅಂದರೆ ವಿಷಯಗಳಿದೆ. ಅದು ಬಂದು ಸಂಜೆ ನಾನು ಹೇಳ್ತೀನಿ. ಈಗ ರೆಡಿ ಆಗಿದ್ದೀನಿ. ನಾಷ್ಟ ಪುಳಿಯೋಗರೆ ಆಗಿದೆ, ತಿನ್ಕೊಂಡು ಸ್ಕೂಲ್ಗೆ ಹೋಗಿದ್ದು ಬಂದು ಒಂದಿಲ್ಲ ಕಂಟಿನ್ಯೂ ಮಾಡ್ತೀನಿ. ಬಂದಮೇಲೆ ಏನೇನು ವಿಷಯ, ಆಮೇಲೆ ಏನೇನು ಯೂಟ್ಯೂಬ್ ಚಾನಲ್ದು ಬಗ್ಗೆ ಏನಾದ್ರು ಇನ್ಫಾರ್ಮೇಷನ್ ಕೊಡ್ತೀನಿ, ಬನ್ನಿ. ಓಕೆ ಫ್ಯಾಮ್, ಸೊ ಫೈನಲಿ ಸ್ಕೂಲಿಂದ ಬಂದು ಈಗ ನಾನು ಫ್ರೆಶ್ ಅಪ್ ಆಗಿ ಸ್ವಲ್ಪ ಅನ್ನ ಸಾಂಬಾರು ತಿನ್ಕೊಂಡು ಈಗ ಕೂತಿದ್ದೀನಿ. ನಾನು ಬೆಳಗ್ಗೆ ಹೇಳಿದ್ದು ಏನಂತ ಹೇಳಿದೆ ನಿಮಗೆ, ಏನೋ ಒಂದು 4 ಸ್ಪೆಷಲ್ ವಿಚಾರಗಳು ಹೇಳ್ಬೇಕು ನಾನು. ಅಂದರೆ ವಿಡಿಯೋ ಬಗ್ಗೆ ಹೇಳಬೇಕು, ವ್ಲಾಗ್ಸ್ ಬಗ್ಗೆ. ಆ್ಯಂಡ್ ನಮ್ಮದು ಚಾನಲ್ ನೇಮ್ನ ನಾನು ಚೇಂಜ್ ಮಾಡಿದ್ದೀನಿ, ಯಾಕಂದರೆ ನಮ್ಮಮ್ಮ ಈಗ ವಿಡಿಯೋ ಮಾಡಲ್ಲ, ನಾನು ಕಂಟಿನ್ಯೂ ಮಾಡ್ತಿದ್ದೀನಿ ಚಾನಲ್ನ. ಅದಕ್ಕೆ ನಾನು ನನ್ನ ನೇಮನ್ನು ಹಾಕೊಂಡಿದ್ದೀನಿ. ಅದಕ್ಕೆ ನೀವು ಸರ್ಚ್ ಮಾಡಬೇಕಾದ್ರೆ, ಇಲ್ಲಾಂದರೆ ಬೇರೆಯವ್ರಿಗೆ ಹೇಳಬೇಕಾದ್ರೆ ಶಿಲ್ಪ ಲೈಫ್ ಸ್ಟೈಲ್ ಇನ್ ಚಾಮರಾಜನಗರ ಆ ಥರ ನೇಮ್ನ ಯೂಸ್ ಮಾಡಬೇಡಿ. ಈಗ ಬೇರೆ ಚಾನಲ್ ನೇಮ್ ಹಾಕಿದ್ದೀನಲ್ಲ, ಅದಕ್ಕೇ. ಈಗ ಮದನ್ ಶೆಟ್ಟಿ ವ್ಲಾಗ್ಸ್ ಅಂತ ಏನು ಹೊಸ ಚಾನಲ್ ಅಲ್ಲ, ಬೇರೆ ಹೊಸ ನೇಮ್ ಅಷ್ಟೇ. ಆಮೇಲೆ ಅದು ಒಂದು ವಿಚಾರ, ಸರ್ಪ್ರೈಸ್ ಅಂದರೆ ಅದೊಂದು. ಸೆಕೆಂಡ್ ಬಂದು ಇವತ್ತಿಂದ ಕರೆಕ್ಟಾಗಿ ಲೆಕ್ಕೋತೀನಿ ನಾನು ಡೈಲಿ ವ್ಲಾಗ್ಸ್ನ. ಇಲ್ಲೇ ನಿಮಗೆ ಸ್ಟಾರ್ಟಿಂಗ್ ವೀಡಿಯೋ ಸ್ಟಾರ್ಟ್ ಆದ ತಕ್ಷಣ ನಿಮಗೆ ಕೆಳಗೆ ತೋರಿಸುತ್ತೆ ವೀಡಿಯೋ ಎಷ್ಟು, 1ನೇ ವೀಡಿಯೋ 2ನೇ ವೀಡಿಯೋ ನಂಬರ್ ತೋರಿಸುತ್ತೆ ಅಲ್ಲಿ ನಿಮಗೆ. ಇವತ್ತಿಂದ ಲೆಕ್ಕೋತೀನಿ ಎಷ್ಟು ದಿನ ನಾನು ವೀಡಿಯೋ ಮಾಡೋಕ್ಕಾಗುತ್ತೆ ಡೈಲಿ ವ್ಲಾಗ್ಸು ಅಂತ. ಬನ್ನಿ, ಈಗ ನಿಮಗೆ ತೋರಿಸ್ತಿರ್ಬೋದು ಅಲ್ಲಿ ಮೊದಲನೇ ವ್ಲಾಗು, ಅಂದರೆ ಡೈಲಿ ವ್ಲಾಗ್ ಸ್ಟಾರ್ಟ್ ಆಗೋಕ್ಕೆ. ಈಗ ಓದ್ಕೋಬೇಕು, ನಮ್ಮಪ್ಪ ನಗರಕ್ಕೆ ಬೇರೆ ಹೋಗೋದಿದೆ. ಮೂರನೇದು ಏನು ಅಂತಂದರೆ, ಮೂರನೇದು ಆಮೇಲೆ ಹೇಳ್ತೀನಿ, ಈಗ ಬೇಡ. ನನ್ನ ತಂಗಿ ಇಲ್ಲೇ ನಿಂತಿದ್ದಾಳೆ, ನಾನು ಇಮಿಟೇಟ್ ಮಾಡ್ತಾವಳೆ, ಅದಕ್ಕೆ ನಾನು ನಗ್ತಿದ್ದೆ. ಬನ್ನಿ. ಆಮೇಲೆ ಪರ್ಮಿನ್ ವ್ಲಾಗ್ಸಲ್ಲಿ ಒಂದು ಸ್ವಲ್ಪ ಚಾಲೆಂಜಿಂಗ್ ಮಾಡೋಣ, ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ. ಇಲ್ಲಿ ನೋಡಿ ಗೈಸ್, ಏನಿದು ಗೊತ್ತಿಲ್ಲ. ಅದು 2 ರೂಪಾಯಿಗೆ ಬರ್ತದೆ, ಅದನ್ನ ತಗೊಂಡು ನೀರೊಳಗಡೆ ಹಾಕಿರೋದು. ಎಷ್ಟು ಚಿಕ್ಕದಾಗಿರುತ್ತೆ ಗೊತ್ತಾ ಗೈಸ್, ಫುಲ್ಲು ಚಿಕ್ಕದಾಗಿರುತ್ತೆ. ಇದು ನೀರೊಳಗೆ ಹಾಕಿ ಬಿಟ್ರೆ ಎಷ್ಟು ದಪ್ಪ ಆಗೈತೆ ನೋಡಿ. 7 ರೂಪಾಯಿ ಆದರೂ ಚೆನ್ನಾಗೈತೆ ಅಲ್ವಾ? ಇನ್ನೂ ಇತ್ತು, ಜಾಸ್ತಿ ಐತಾ? ಇದು ವೈಟ್ ಕಲರ್ ಚೆನ್ನಾಗೈತೆ ನೋಡು. ಇದು ಒಂಥರ ಇದು ಸಾಫ್ಟಾಗೈತೆ ಇದು ಅಲ್ವಾ? ತಗೋ ಮಡಗ್ಬಿಡು ಅಲ್ಲ. ಓಕೆ ಫ್ಯಾಮ್, ಸೊ ಫೈನಲಿ ಈಗ ನಾನು ಬರ್ಕೋಬೇಕು. ಕರೆಂಟ್ ಹೋಗಿದ್ದು ಬಂತು, ಅದಕ್ಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನನ್ನ ಹ್ಯಾಂಡ್ ರೈಟಿಂಗ್ ನೋಡಿ ಹಿಂದಿಲಿ ಹೆಂಗೆ ಬರಿತೀನಿ ಅಂತ. ಚೆನ್ನಾಗಿ ಬರ್ದಿದ್ದೀನಿ ಅಂದರೆ ಕಮೆಂಟ್ ಮಾಡಿ. ಇಲ್ಲಿ ಮ್ಯಾಕ್ಸ್ ಇದೆ ಪ್ರಾಬ್ಲಮ್ಸ್ಗಳು. ಈಗ ಹೋಮ್ವರ್ಕ್ ಬರ್ಕೊಂಡು ಅಂಗಡಿಗೆ ಹೋಗಬೇಕು. ಟೈಮ್ ಒಂದು 7 ಗಂಟೆ ಆಗಿದೆ. ಬನ್ನಿ ಹೋಗೋಣ. ನನ್ನ ತಂಗಿ ಅಲ್ಲೇ ಸ್ಟಡೀಸ್ ಮಾಡೋದು ಯಾವಾಗಲೂ. ಫಸ್ಟ್ ಮೇಲ್ ಮಾಡ್ತಿದ್ದು, ಈಗ ಕೆಳಗೆ ಮಾಡ್ತಿದ್ದಾಳೆ. ಈಗ ನಮ್ಮಮ್ಮ ಬಟ್ಟೆ ಒಗಿತಿದ್ದಾರೆ, ಸೌಂಡ್ ಕೇಳಿಸೋದು. ಬನ್ನಿ ಮುಂದೆ ನೋಡ್ಕೊಂಡು ಏನು ಮಾಡಿ. ಸೊ ಫೈನಲಿ ನಾನು ಅಂಗಡಿಯಿಂದ ಬಂದೆ. ಟೈಮ್ ಬಂದು 9:30 ಆಗಿದೆ. ನಮ್ಮಪ್ಪ ನಗರದಿಂದ ಬಂದ ತಕ್ಷಣ ಪೂಜೆ ಮಾಡೋಕ್ಕಿಂತ ಮುಂಚೆ ಮುಖ ತೊಳ್ಕೊಬಿಡ್ತಾರೆ. ಮುಖ ತೊಳ್ಕೊಂಡು ಊಟ ಮಾಡಿಕೊಂಡು ಬಂದು ಪೂಜೆ ಮಾಡಿದ್ರು. ಅಷ್ಟೋ ತನಕನೇ 9:30 ಆಗಿದೆ. ನಾನು ಮನೆಗೆ ಬಂದು ಈಗ ಊಟ ಮಾಡಬೇಕು. ಅನ್ನ ಸಾಂಬಾರು ಮತ್ತು ಪಲ್ಯ ಆಗಿದೆ. ಪಲ್ಯ ಎಲ್ಲ ಕಾಳಂತಾರೆ. ಆಮೇಲೆ ಬಿಗ್ ಬಾಸ್ ನೋಡ್ತಿದ್ವಿ, ಹಂಗೇ
ಬನ್ನಿ ಮುಂದೆ. ಓಕೆ ಫ್ಯಾಮ್, ಸೊ ಫೈನಲಿ ನಂದು ಊಟ ಆಯಿತು. ಆವಾಗಲೇ ನಾನು ನೇಮ್ ಚೇಂಜ್ ಮಾಡಿ, ಅಂದರೆ ಯೂಟ್ಯೂಬಲ್ಲಿ ನಾನು ನೇಮ್ ಚೇಂಜ್ ಮಾಡಿದ್ದು ಏನಕ್ಕೆ ಅಂದರೆ ಬೆಳಗ್ಗೆನೇ ಹೇಳಿದೆ. ಯಾಕಂದರೆ ನಮ್ಮಮ್ಮ ಈಗ ವೀಡಿಯೋ ಮಾಡೋಕ್ಕಾಗಲ್ಲ, ಆಮೇಲೆ 7 ವರ್ಷ ಗ್ಯಾಪ್ ಕೊಟ್ಟಿದ್ದರು, ಮಧ್ಯದಲ್ಲಿ ಮಾಡೋಕ್ಕಾಗಲಿಲ್ಲ ಅಂತ. ಅದಕ್ಕೋಸ್ಕರ ನಾನು ಕನ್ಸಿಸ್ಟೆಂಟಾಗಿ ಬ್ಲಾಗ್ ಹಾಕ್ತೀನಿ ಇನ್ಮೇಲಿಂದ. ಅದಕ್ಕೋಸ್ಕರ ನಾನು ನೇಮ್ ಚೇಂಜ್ ಮಾಡಿ ನನ್ನ ನೇಮಾಗಿ ಕನ್ವರ್ಟ್ ಮಾಡಿ, ನಮ್ಮನೆ ಹೇಳಿದ್ದು ಚೇಂಜ್ ಮಾಡಿ ನಮ್ಮ ನೇಮ್ ಅಂತ, ನೀನೇ ಬ್ಲಾಗ್ ಮಾಡು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು ಡೈಲಿ ಬ್ಲಾಗ್ ಮಾಡ್ತೀನಿ. ಈಗ ಕನ್ಸಿಸ್ಟೆಂಟಾಗಿ ಡೈಲಿ ಹೋಯ್ತು, ಡೈಲಿ ವೀಡಿಯೋಗಳು ಮಾಡ್ಕೊಂಡು ನಿಮಗೆ ಎಂಟರ್ಟೈನ್ಮೆಂಟ್ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ನಿಮಗೆ. ಬಟ್ ಕಂಟೆಂಟ್ ಸಿಕ್ಕಿದ್ರೆ ಆರಾಮಾಗಿ ಮಾಡ್ಬೋದು, ಕಂಟೆಂಟ್ ಇಲ್ಲದೆ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬನ್ನಿ ನಾನೇ ಕಂಟೆಂಟ್ ಸೃಷ್ಟಿ ಮಾಡಿಕೊಂಡು ಮಾಡೋಣ. ಆಮೇಲೆ ಇವತ್ತಿಗೆ ನೆಕ್ಸ್ಟ್ ವರ್ಷ ಇವತ್ತು ಈ ಡೇಟ್ಗೆ 1 ವರ್ಷ ತಲುಪುತ್ತೆ ಏನೋ ಡೈಲಿ ವ್ಲಾಗ್ಸು. ಆ ದಿನ ಯೂಟ್ಯೂಬಿಂದ ಇನ್ಕಮ್ ಆಗಿರೋ ದುಡ್ಡಲ್ಲಿ ನಾವು ಒಂದು ಕೇಕ್ ಕಟ್ ಮಾಡೋಣ ಅಂತ. ಅದಕ್ಕೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. 1 ವರ್ಷ ಆಫ್ ಡೈಲಿ ವ್ಲಾಗ್ಸ್ ಅಂತ ಒಂದು ಕೇಕ್ ಕಟ್ ಮಾಡೋಣ ಇವತ್ತಿಗೆ. ನೆಕ್ಸ್ಟ್ ವರ್ಷ 2025ಗೆ ಬನ್ನಿ. ಆಮೇಲೆ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬ್ಲಾಗ್ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೀ ಟು ಬರೋದ್ರೆ ನಾಳೆ. ಬಾಯ್, ಟೇಕ್ ಕೇರ್. ನೋಡಿ ಫೋನ್ ನೋಡ್ತಿದ್ದಾಳೆ. ಟೇಕ್ ಕೇರ್.